ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ 9 ತಿಂಗಳು 10ನೇ ತಿಂಗಳು ರನ್ನಿಂಗ್ ಆಯಿತು. ಇನ್ನೂವರೆಗೆ ನಮ್ಮ ಹಲವಾರು ಸಮಾಜಕ್ಕೆ ಇನ್ನೂ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಬರೀ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಹೆಂಗೆ ನಡೆದಪ್ಪ ಅಂದ್ರೆ ಈ ಒಂದು ಯಾವುದಾರ ಫಂಕ್ಷನ್ ಬತ್ತು, ಯಾವುದಾರ ಇಲ್ಲಿ ಸಚಿವ ಸಂಪುಟ ಬತ್ತು, ಒಬ್ರು ಯಾರೇ CM ಅಂಟರು ಮಿನಿಸ್ಟ್ರು ಬಂದರು ಅಂದ್ರೆ ಆಯಿತು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಒಂದು ಬಾಡಿ ಮೇಲೆ ರಿಪೇಟಂಗೆ ಕೆಲಸ ಮಾಡಿ ಅವ್ರು ಕೆಲಸ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಮೇಲೆ ನಮಗೆ ಇದನ್ನು ಉಳಿದಿಲ್ಲ, ಭರವಸೆ ಉಳಿದಿಲ್ಲ. ಯಾಕಪ್ಪ ಅಂದ್ರೆ ಈಗ 9 ತಿಂಗಳಾಯಿತು. ಮಾನ್ಯ CM ಅವ್ರು ಬಂದಾಗ ಕಪ್ಪು ಬೋರ್ಡ್ ಪ್ರದರ್ಶನ ಮಾಡ್ತೀವಿ ಹೇಳಿದ್ರು, ಎಲ್ಲರಿಗೂ ಮೀಟಿಂಗ್ ಕರೆದ್ರು, ಹೇಳಿದ್ರು ಆಯಿತು ನಾಳೆಗೆ ಕೊಡ್ತೀವಿ ನಂಗೆ ಹೇಳಿದ್ರು. ಅದನ್ನು ಮುಗೀತು. ಈಗ ಮಾನ್ಯ CM ಅವರು ಇದು ಪ್ರಿಯಾಂಕಾ ಖರ್ಗೆ ಅವರು ಬಂದರು, ಅವಾಗೂ ಹೇಳಿದ್ರು ಹೆಚ್ಚಿಗೆ ಚಾಲೂ ಮಾಡ್ತಾ ಹೇಳಿದ್ರು. ಎಲ್ಲರೂ ಬರೀ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಸಮಾಜ ಯಾರು ಹೇಳೋರು ಕೇಳೋರು ಅನ್ನೋ ಲೆಕ್ಕಗೆ ಅನ್ಸಕತ್ತ ನಮಗೆ. ಅದಕ್ಕಾಗಿ ನಾವು ಗುಲ್ಬರ್ಗ, ಯಾದಗಿರಿ ಮತ್ತು ಬಿಜಾಪುರ ಮತ್ತು ಅಲ್ಲಿ ಸುತ್ತಮುತ್ತ ಇರುವಂಥ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಬೆಂಗಳೂರಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ದಾರೆ. ನಮ್ಮ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ 17ನೇ ತಾರೀಕು ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ಸಂತೋಷ್.